ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಪ್ರೇಮ ಕಾವ್ಯ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಮಹಾದೇವ ಮತ್ತು ಅವರ ಅಪ್ಪ ಇದು ಟೋಕನ್ನು ಮತ್ತು ಮೀಸೆ ಎಲ್ಲನೂ ಬಿಟ್ಟು ಹೋಗ್ಬಿಟ್ಟಿದ್ದಾನೆ ಎಲ್ಲೋ ಆಚೆ ಕಡೆ. ಮತ್ತು ಒಂದು ಪರ್ಸಲ್ಲಿರೋ ಫೋಟೋ ಎಲ್ಲ ಬಿಟ್ಟು ಹೋಗಿದ್ದಾನೆ. ಅದನ್ನೆಲ್ಲ ಇವಳು ಬೀಗ ಹಾಕಿರಲಿಲ್ಲ ಅಂತೇಳ್ಬಿಟ್ಟು ತಾತನ ನೋಡೋಕ್ಕೆ ಅಂತ ಬರ್ತಾಳೆ. ರಾಘವೇಂದ್ರ ತಾತ ಇದ್ದಾರೆ ರೂಮಲ್ಲಿ ಅಂತೇಳ್ಬಿಟ್ಟು ನೋಡ್ಕೊಂಡು ಹೋಗೋಣ ಅಂತ ಬರ್ತಾಳೆ. ಇಲ್ಲಿ ನೋಡ್ತಾಳೆ ಎಲ್ಲ ಮಾದೇವಂದೇ, ವಿಗ್ಗು, ಮೀಸೆ, ಗಡ್ಡ ಎಲ್ಲ ಮಾದೇವಂದು ಟೇಬಲ್ ಮೇಲಿರುತ್ತೆ. ಆಮೇಲೆ ಅವನ ಪರ್ಸ್ ನೋಡ್ತಾಳೆ, ಪರ್ಸಲ್ಲಿ ಅವಳದು ಫೋಟೋ ಒಂದಿರುತ್ತೆ, ಮತ್ತು ಕಲ್ಯಾಣಿದು ಒಂದು ಫೋಟೋ ಇರುತ್ತೆ. ಇದನ್ನೆಲ್ಲ ನೋಡಿಬಿಟ್ಟು ಮಹಾದೇವ ಇಷ್ಟೊಂದು ಡೂಪ್ಲಿಕೇಟ್ ವೇಷ ಹಾಕ್ಕೊಂಡು ನಮ್ಮನ್ನು ಯಾಮಾರಿಸ್ತವನೆ ಅಂತೇಳ್ಬಿಟ್ಟು ಸಿಟ್ಟು ಬಂದುಬಿಡುತ್ತೆ ಅವಳಿಗೆ. ಸಖತ್ತು ಸಿಟ್ಟು ಬರುತ್ತೆ. ಆಮೇಲೆ ಅದೇ ಸಿಟ್ಟಲ್ಲಿ ಹೋಗಿರ್ತಾಳೆ. ಇವರಿಬ್ಬರು ಬರ್ತಾರೆ. ಅಯ್ಯೋ, ಎಲ್ಲರೂ ಬಂದು ನೋಡಿಬಿಟ್ಟಿದ್ರೆ ಕಾವ್ಯ ಕತೆ ಏನು ಅಂತೇಳ್ಬಿಟ್ಟು ಬಂದು ಗಾಬರಿಯಾಗಿ ನೋಡಿ ಅವೆಲ್ಲನೂ ಎತ್ತಿಡ್ದಲ್ಲೇ ಹೋಗ್ಬಿಟ್ಟಿದ್ದೀವಲ್ಲ, ಬೀಗನೂ ಹಾಕಿಲ್ಲ ಅಂತೇಳ್ಬಿಟ್ಟು. ಹಂಗಾಗಿ ಇಬ್ಬರು ಗಾಬರಿಯಾಗಿ ಇದು ಮಾಡ್ತಾರೆ. ಆಮೇಲೆ ಫೋಟೋ ನಮ್ಮಮ್ಮ ಕಲ್ಯಾಣಿದು ಅಂತ ಫೋಟೋ ಇದೆ ನೋಡಿ ಅಪ್ಪಾಜಿ ಅಂತ ಕೊಡ್ತಾನೆ. ಹೌದು ಅಂತಾರೆ. ಆಮೇಲೆ ನೋಡಬೇಡ ಜಾಸ್ತಿ ದೃಷ್ಟಿ ಆಗುತ್ತೆ, ಕೊಡು ಅಪ್ಪಾಜಿ ಅಂತ ಮತ್ತೆ ಇಸ್ಕೊಬಿಟ್ಟು ಅವನು ತೆಗೆದಿಟ್ಕೊಂಡು ಈಗ ಏನು ಮಾಡೋದು ಅಪ್ಪಾಜಿ, ಕಾವ್ಯಗೆ ಒಳ್ಳೆ ಪರ್ಸೆಂಟೇಜ್ ಬಂದಿರೋ ಕಾರಣಕ್ಕೆ ಅವಳಿಗೆ ಒಳ್ಳೆ ಆಫರ್ಗಳಿದೆ ಇವಾಗ. ಅವಳು ಇನ್ನು ನಾವು ಹೋಗ್ಬಿಡ್ತಾಳೆ ಕೆಲಸ ಅದು ಇದು ಅಂದ್ಕೊಂಡು. ಈಗೇನು ಮಾಡೋದು, ನಾನು ಹೆಂಗೆ ಮಾದೇವಾಗಿ ಹೋಗೋದಾ ಅಥವಾ ಸೆಕ್ಯೂರಿಟಿಯಾಗಿ ಹೋಗೋದಾ, ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾನೆ. ಆವಾಗ ನೀನು ಹೋಗಿ ಹೇಳೋದೇ ಬೆಸ್ಟು ಅಂತ ಹೇಳ್ತಾನೆ. ಈ ಕಡೆ ಪ್ರೇಮ ಪಾಯಸ ಮಾಡಿ ಪಂಚಮಿ ಬಂದಿದ್ದಾಳೆ ಅಂತೇಳ್ಬಿಟ್ಟು ರಾಮಗೆ ಪಂಚಮಿಗೆ ಅವಳಿಗೆ ಪಾಯಸ ಮಾಡಿಕೊಂಡು ಮತ್ತು ಕಲ್ಯಾಣಿ ಅತ್ತೆಗೂ ಒಂದು ಸ್ವಲ್ಪ ತಗೊಂಡೋಗಿ ಕೊಡು ಅಂತೇಳಿ ಜಾಸ್ತಿ ಮಾಡಿ ಕೊಟ್ಬಿಡ್ತಾಳೆ. ತಗೊಂಡೋಗಿ ಕೊಡು, ಮರಿಬೇಡ, ನಾನು ಮಾಡಿದೆ ಅಂತ ಹೇಳಬೇಡ, ನಾನು ಮಾಡಿದೆ ಅಂದರೆ ಕುಡಿಯಲ್ಲ ಅಂತ ಹೇಳಿ ಕೊಟ್ಟಿರ್ತಾಳೆ. ಆಯಿತು ಬಿಡು, ನಾನು ಹೇಳ್ತೀನಿ, ಹೆಂಗೋ ಮ್ಯಾನೇಜ್ ಮಾಡ್ತೀನಿ ಅಂತ ಈ ಪಂಚಮಿ ಮೂಗು ಹುಡುಗಿ ಹೇಳಿರುತ್ತೆ. ಹೇಳ್ಬಿಟ್ಟು ತಗೊಂಡು ಹೋಗ್ತಾ ಇರ್ತಾಳೆ. ಮನೆಗೆ ಇನ್ನೇನು ತಗೊಂಡು ಹೋಗಿದ್ದಾಳೆ. ಅಲ್ಲಿ ವಿಷಯ ಗೊತ್ತಾಗುತ್ತೆ ಇವಳಿಗೆ. ಫಸ್ಟೇ ಮನೆಗೆ ವಿಷಯ ಗೊತ್ತಾಗಿರುತ್ತೆ. ಸ್ನೇಹ ನೋಡಿಕೊಂಡು ಕದ್ದು ಕೂತ್ಕೊಂಡು ನೋಡಿಕೊಂಡು ಹೇಳಿರ್ತಾಳೆ, ಎಲ್ಲನೂ ಹೇಳ್ತಾಳೆ ದಾಮಿನಿ ಹೇಳಿದ ತಕ್ಷಣ ದಾಮಿನಿ ಹೋಗಿ ಪರಮೇಶ್ವರಿ ಒಂದು ಲೋಟ ಜ್ಯೂಸ್ ಮಾಡ್ಕೊಂಡು ಬಾ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ಪರಮೇಶ್ವರಿ ಈ ಜಮೀನಿಗೆಲ್ಲ ಸೈನ್ ಹಾಕ್ಸ್ಕೊಟ್ಬಿಡು ಅಂತೇಳಿ ಒಂದು ಫೈಲಲ್ಲಿ ರೆಡಿ ಮಾಡಿ ತಂದುಕೊಡೋಕ್ಕೆ ಹೋಗ್ತಾಳೆ. ತಂದುಕೊಡೋಕ್ಕೆ ಹೋದಾಗ ಅವಳಿಗೆ ಸಿಟ್ಟು ಬಂದುಬಿಡುತ್ತೆ. ಸಿಟ್ಟು ಬಂದು ದಾಮಿನಿಗೆ ಸಿಟ್ಟು ಬಂದು, ನಾನು ಹೇಳ್ತಿರೋದೇನು ನೀನು ಹೇಳ್ತಿರೋದೇನು, ಈಗ ಅರ್ಜೆಂಟಾ ಅದ ಬೇಕಾಗಿರೋದು, ಹೋಗು ಇದು ತಗೊಂಬ ಅಂತ ಕಳಿಸ್ತಾಳೆ. ಅವಳು ಕಳಿಸಿದ ಮೇಲೆ ಈ ಕಡೆ ಪರಮೇಶ್ವರಿ ಫೈಲ್ ತಗೊಂಡು ತೋರ್ಸೋಕ್ಕೆ ಬರ್ತಾಳೆ. ಇದಕ್ಕೆ ಸೈನ್ ಹಾಕಿಸ್ಕೊಟ್ಬಿಡು, ನಿನ್ನ ಕಾರ್ಯ ನಿನಗೆ ನೆರವೇರುತ್ತೆ, ನನಗೆ ನಂದು ನೆರವೇರುತ್ತೆ, ಸೈನ್ ಹಾಕಿಸ್ಕೊಟ್ಬಿಡು ದಾಮಿನಿ ಅಂತ ಕೊಡ್ತಾಳೆ. ಈಗ ಅದು ಅರ್ಜೆಂಟಾ ಅಂತೇಳ್ಬಿಟ್ಟು ಇವಳಿಗೆ ಸಿಟ್ಟು ಬಂದುಬಿಡುತ್ತೆ. ಆ ಫೈಲ್ ತೆಗೆದು ಬಿಡ್ತಾಳೆ. ತಕ್ಷಣ ಇವಳಿಗೆ ಅಪ್ಚಿಪ್ ಹಾಕ್ತಾಳೆ. ಹೋಗಿ ಒಂದು ಲೋಟ ಜ್ಯೂಸ್ ಮಾಡ್ಕೊಂಡು ಬಾ ಅಂತ ಹೇಳ್ತಾಳೆ. ಜ್ಯೂಸ್ ಮಾಡ್ಕೊಬರೋಕ್ಕೆ ಹೋದಾಗ ಆ ಫೈಲ್ನೇ ನೋಡ್ತಿರ್ತಾಳೆ. ಅದನ್ನ ಎತ್ತಿ ಕೊಡ್ತಾಳೆ. ಫೈಲ ತಗೊಂಡೋಗು, ಯಾವಾಗ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಅಂಥೇಳಿ. ಈ ಕಡೆ ಬಂದು ಕಾವ್ಯನ ಮಾತಾಡ್ಸೋಕ್ಕೆ ಅಂತೇಳಿ ರಾಘವೇಂದ್ರ ತಾತನ ಡ್ರೆಸ್ ಹಾಕ್ಕೊಂಡು ಮೇಕಪ್ ಮಾಡ್ಕೊಂಡು ಹೋಗಿರ್ತಾನೆ. ಎಲ್ಲ ಗಡ್ಡ ಮೀಸೆ ಎಲ್ಲ ಅಂಟಿಸ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಹೋಗಿರ್ತಾನೆ. ಕಾವ್ಯಗೆ ಗೊತ್ತಾಗಿತ್ತಲ್ಲ, ಅವಳು ನಿಂತ್ಕೊಂಡು ಗುರಾಯಿಸ್ತಾನೆ ಇರ್ತಾಳೆ. ಯಾಕವ್ವ ಕಾವ್ಯ, ಹುಷಾರಿಲ್ವೇನವ್ವ, ಯಾಕವ್ವ ಹಿಂಗಿದೆಯಾ ಅಂತಾನೆ. ನನಗೇನಾಗಿದೆ, ದಾಡಿ ಚೆನ್ನಾಗಿದ್ದೀನಿ ಅಂತಾಳೆ. ಮತ್ತು ಯಾಕೋ ಮಂಕಾಗಿದ್ದಲ್ಲವ ಅಂತಾನೆ. ಏನಿಲ್ಲ ಅಂತೇಳಿ ಮುಖ ಉರಿಸ್ತಾಳೆ. ಆಮೇಲೆ ನಿನ್ನ ನಾಟಕ ನನಗೆ ಗೊತ್ತಾಗಿಲ್ಲ ಅಂದ್ಕೊಂಡಿದ್ದೀಯಾ, ರಾಘವೇಂದ್ರ ತಾತನ್ನ ವೇಷ ಹಾಕ್ಕೊಂಡು ನಾಟಕ ಆಡ್ತಾಯಿದ್ದೀಯಾ ಮಹಾದೇವ, ನೀನೇನು ಅಂತ ನನಗೆ ಗೊತ್ತಾಯಿತು. ನೀನು ಯಾಕೆ ಈ ಥರ ನನಗೆ ಮೋಸ ಮಾಡ್ತೀಯಾ, ನನ್ನ ಹಿಂದೆ ಮುಂದೆ ನೀ ಏನಕ್ಕೆ ತಿರುಗ್ತೀಯಾ, ನಾನು ಎಲ್ಲೋದ್ರೂ ನೆಮ್ಮದಿಯಾಗಿ ಬದುಕೋಕ್ಕೆ ಬಿಡಲ್ವಲ್ಲ ನೀನು, ಹಂಗೆ ಹಿಂಗೆ ಅಂತ ಬೈತಾಳೆ. ಆಮೇಲೆ ಅಯ್ಯೋ ಇದಕ್ಕೆ ಕಾವ್ಯ ಹಿಂಗಂತಿದೀಯಾ, ನನಗೆ ಆಗೋಲ್ಲ ಸೊಂಟ,
ಹಂಗಾಗಿ ನನಗೆ ಇದು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾಳೆ. ಆವಾಗ ಹಂಗಂದ್ಬಿಟ್ಟು ತಲೆದು ಟೋಕನ್ನ ಕಿತ್ತು ಬಿಡ್ತಾಳೆ. ಅದು ಕಿತ್ಕೊಂಡು ಹೋಗುತ್ತೆ. ಆಮೇಲೆ ಬೈತಾನೆ ಮೀಸೆನೂ ಕಿತ್ಬಿಡ್ತಾಳೆ. ಮೀಸೆನೂ ಕಿತ್ಕೊಬರುತ್ತೆ. ಈ ಥರ ಯಾಮಾರ್ಸೋದು ಎಲ್ಲಿ ಕಲ್ತಿದ್ದೀಯ ನೀನು? ನಿಂಗೆ ಸ್ವಲ್ಪ ನಾಚಿಕೆ ಆಗಲ್ವಾ, ಬೇಜಾರಾಗಲ್ವಾ ಅಂತ ಬೈತಾಳೆ. ಅಷ್ಟು ಬೈದ್ರೂ ಹಂಗಲ್ಲ ಕಾವ್ಯ, ಹಿಂಗೆ ಕಾವ್ಯ ಅಂತೀನಿ. ಮಾತಾಡಬೇಡ ನೀನು ಅಂತ ಸರಿ ಉಗಿತಾಳೆ. ಅಲ್ಲಿಂದ ಉಗಿದು ಚೆನ್ನಾಗಿ ಅಲ್ಲಿಂದ ಬರ್ತಾಳೆ ಮತ್ತೆ ಮನೆಗೆ. ಇವನು ಬೇಜಾರಾಗಿ ಮನೆಗೆ ಹೋಗ್ತಾನೆ. ಆಮೇಲೆ ಅಲ್ಲಿ ಅವ್ರ ಅಪ್ಪನ ಹತ್ರ ಹೇಳ್ತಾನೆ ಹಿಂಗಾಯಿತು ಅಂತೇಳ್ಬಿಟ್ಟು. ಅವ್ರ ಅಪ್ಪಗೂ ಬೇಜಾರಾಗುತ್ತೆ. ಆಗ ಏನು ಮಾಡೋದು ಅಂತ ಗೊತ್ತಾಗ್ದೇ ಸುಮ್ಮನೆ ಇರ್ತಾರೆ. ಆಮೇಲೆ ಇಲ್ಲಿ ಕಲ್ಯಾಣಿಗೆ ಜ್ಯೂಸು ಪಾಯಸ ಕೊಟ್ಟು ಕಳ್ಸೋಕ್ಕೆ ರೆಡಿಯಾಗಿದೆ. ಕೊಟ್ಟು ಕಳಿಸಿರ್ತಾಳೆ ಪಾಯಸವ. ಈ ಕಡೆ ಬಂದು ಕಾವ್ಯ ಸಖತ್ತ ಬೈದಾಕ್ತಾಳೆ ಮಾದೇವಿಗೆ. ಉಸಿರೆತ್ತಕ್ಕೆ ಬಿಡಲ್ಲ. ಕಾವ್ಯ ಹಂಗಲ್ಲ ಹಿಂಗೆ ಅಂತ ಹೇಳೋಕೆ ಹೋಗ್ತಾನೆ. ಮಾತಾಡಬೇಡ, ಮುಚ್ಚು ಬಾಯಿ, ನೀನು ಮಾಡಿರೋ ದರಿದ್ರ ಕೆಲಸ ನನಗೆ ಗೊತ್ತಿಲ್ವಾ, ಹಾಗೆ ಹಿಂಗೆ ಚೆನ್ನಾಗಿ ಉಗಿದು ಉಪ್ಪು ಹಾಕ್ಬಿಡ್ತಾಳೆ. ಉಪ್ಪು ಹಾಕಿ ಆಮೇಲೆ ಅವನು ಬೇಜಾರು ಮಾಡಿಕೊಂಡು ಮನೆಗೆ ಹೋಗ್ತಾನೆ. ಮನೆಗೆ ಹೋಗಿ ಅವ್ರ ಅಪ್ಪ ಹತ್ರ ಹೇಳ್ತಾನೆ ಎಲ್ಲನೂ. ಈ ಕಡೆ ಪಂಚಮಿ ಪಾಯಸ ಕೊಟ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿರ್ತಾಳಲ್ಲ ಮಹೇಶ್ವರಿ, ಅದಕ್ಕೆ ರೆಡಿಯಾಗಕ್ಕೆ ಹೋಗಿರ್ತಾಳೆ. ಇವಳು ಪಾಯಸ ಕೊಟ್ಬಿಟ್ಟು ಈಗ ಬೇಡ, ನಾನು ಆಮೇಲೆ ಕುಡಿತೀನಿ ಅಂತಾಳೆ. ಇಲ್ಲ ನೀನು ಕುಡಿ ಅಂತ ಹೇಳ್ತಾಳೆ. ಈಗಲೇ ಕುಡಿಬೇಕಾ ಅಂತಾಳೆ. ಹ್ಞೂ ಕುಡಿ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ಅಲ್ಲಿ ದಾಮಿನಿ ವಿಷ ಹಾಕ್ಬಿಟ್ಟಿರ್ತಾಳೆ ಪಾಯಸಕ್ಕೆ. ಅವಳಿಗೇನೋ ಜ್ಯೂಸ್ ಚೆಲ್ಲಿಬಿಟ್ಟು ಸೆರಗು ಮೇಲೆ ಇವಳು ಪರಮೇಶ್ವರಿ ಜ್ಯೂಸ್ ಚೆಲ್ಲಿಬಿಡ್ತಾಳೆ. ಜ್ಯೂಸ್ ಚೆಲ್ಲಿದ ತಕ್ಷಣ ಜ್ಯೂಸ್ ತೊಳೆಯೋಕ್ಕೆ ಅಂತ ಆ ಕಡೆ ಕರ್ಕೊಂಡು ಹೋದ್ಲು ಅವಳು ಪರಮೇಶ್ವರಿ. ಅಯ್ಯೋ ಮಿಸ್ ಆಯಿತು, ಏನು ಮಾಡೋಕ್ಕಾಗುತ್ತೆ, ಜ್ಯೂಸ್ ಚೆಲ್ಬಿಡ್ತು ಅಂತೇಳ್ಬಿಟ್ಟು ಇವಳು ಟೇಬಲ್ ಮೇಲೆ ಇದನ್ನು ಇಟ್ಬಿಟ್ಟು ಪಾಯಸನ ಇಟ್ಬಿಟ್ಟು ತೊಳ್ಕೊಳಕ್ಕೆ ಅಂತ ಹೋಗ್ತಾಳೆ. ಆ ಟೈಮಿನೇ ಕಾಯ್ದು ಕೂತು ಈ ದಾಮಿನಿ ಏನು ಮಾಡ್ತಾಳೆ, ವಿಷ ತಂದ್ಬಿಟ್ಟು ಅದರೊಳಗೆ ಮಿಕ್ಸ್ ಮಾಡಿಬಿಡ್ತಾಳೆ. ಮಿಕ್ಸ್ ಮಾಡಿಬಿಟ್ಟು ಕದ್ದು ನೋಡ್ತಾ ಇರ್ತಾಳೆ. ಬಗ್ಗಿ ನೋಡ್ತಾ ಇರ್ತಾಳೆ. ಆಮೇಲೆ ಈ ಕಡೆ ಕಾವ್ಯಂಗೆ ಇನ್ನೂ ಬೈದರೂ ಎಷ್ಟು ಬೈದರೂ ತೃಪ್ತಿನೇ ಆಗ್ತಾಯಿಲ್ಲ. ಬೈದು ಸಾಕಾಗೋಗಿದ್ದಾಳೆ. ನನಗೆ ಫಾರಿನಿಂದ ಆಫರ್ ಬಂದಿದೆ, ನಾನು ಫಾರಿನಿಗೆ ಹೊರಟೋಗ್ತೀನಿ ಅಂತೆಲ್ಲ ಹೇಳ್ತಾಳೆ. ಬೈವಾಗಲೇ ಹಾಗೆಲ್ಲ ಹೇಳ್ತಾಳೆ. ಆಮೇಲೆ ಅವನ ಮನೆಗೆ ಹೋಗಿ ಮಹಾದೇವ ಬೇಜಾರು ಮಾಡಿಕೊಂಡು ಅವ್ರ ಅಪ್ಪ ಹತ್ರ ಹೇಳ್ತಾನೆ. ಅವ್ರ ಅಪ್ಪ ಹೇಳ್ತಾನೆ, ನಾನಿದ್ದೀನಲ್ಲ ಸುಮ್ಮನಿರು, ಸರಿ ಮಾಡ್ತೀನಿ, ಕಾವ್ಯನ ಹತ್ರ ಮಾತಾಡಿ ನಾನು ಸರಿ ಮಾಡ್ತೀನಿ, ನೀನೇನು ಯೋಚನೆ ಮಾಡಬೇಡ, ಸುಮ್ಮನಿರು ಅಂತೇಳ್ಬಿಟ್ಟು ಸಮಾಧಾನ ಮಾಡ್ತಾನೆ. ಇವಳಿಗೆ ತುಂಬಾ ಬೇಜಾರಾಗೋಯ್ತು. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.